ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಅಂತಲೇ ಹೇಳ್ಬೋದು, ಒಂಥರ ಮೋಟಿವೇಶನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಭಾನುವಾರದ ಭಾನುವಾರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಗ್ಗೆನೇ ಬಿಸಿನೀರನ್ನು ಕುಡ್ಕೊಂಬಿಟ್ಟು ಈಗ ನೋಡಿರಿ 3/4 kg ಹೆಸರುಬೇಳೆ, 3/4 kg ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅಂದರೆ ಬೆಲ್ಲನಾದರೂ ಹಾಕ್ಕೊಳ್ಳಿ. ಯಾಕೆಂದರೆ ಇದು ನಮ್ಮ ಗೆಸ್ಟ್ಗಳಿಗೆ ಮಾಡ್ತಾ ಇರೋದ್ರಿಂದ ನಾನು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹೆಲ್ದಿಯಾಗಿರಬೇಕು ಅಂತೇಳಿದ್ರೆ ಬೆಲ್ಲನಾದ್ರೂ ಹಾಕ್ಕೋಬೋದು. ಯಾಕಪ್ಪ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕಿಟ್ಟಿ ಪಾರ್ಟಿ ಇದೆ. ಹಂಗಾಗಿ ಕಿಟ್ಟಿ ಪಾರ್ಟಿಗೆ ಹಿಂದಿನ ದಿವಸ ಯಾವ ಥರ ಎಲ್ಲ ಮನೆ ಕ್ಲೀನಿಂಗ್ ಇರ್ಬೋದು ಅಥವಾ ಡಿಶ್ ಏನಾದರೂ ತಿಂಡಿ ಸ್ನ್ಯಾಕ್ಸ್ಗಳು ಸ್ವೀಟ್ಸ್ಗಳಿರ್ಬೋದು ಯಾವ ಥರ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನೋಡಿರಿ, ಭಾನುವಾರ ಇದು ಹಿಂದಿನ ದಿವಸ ಶನಿವಾರನೇ ಈ ನಾಟಿ ಕೋಳಿ ಸಾಂಬಾರನ್ನು ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಭಾನುವಾರ ಮಾಡಿಬಿಟ್ರೆ ಮತ್ತೆ ಸೋಮವಾರಕ್ಕೆ ಮಿಗುತ್ತೆ, ಸೋಮವಾರ ದಿನ ತಿನ್ನಲ್ಲ. ಹಾಗಾಗಿ ಶನಿವಾರ ರಾತ್ರಿನೇ ಮಾಡಿಟ್ಬಿಡ್ತೀನಿ, ಬೆಳಗ್ಗೆ ಭಾನುವಾರ ದಿವಸ ತಿನ್ನೋದಕ್ಕೆ ಸರಿಯಾಗುತ್ತೆ. ಹಾಗೆಯೇ ಕಿಟ್ಟಿ ಪಾರ್ಟಿ ಇರೋದ್ರಿಂದ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಮಾವಿನಕಾಯಿನ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಆವಾಗಲೇ ತಿನ್ಕೋಬೋದು ಹಾಕ್ಕೊಂಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಈಗ ಬಂದ್ಬಿಟ್ಟು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಹಾಕಿರ್ತಕ್ಕಂಥ ಅಚ್ಚ ಖಾರದ ಪುಡಿ ಸ್ವಲ್ಪ ಕಲರ್ ಕಡಿಮೆ ಇತ್ತು. ಹಂಗಾಗಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸಾಸಿವೆ, ಮೆಂತ್ಯ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿರಿ, ಈ ಥರ ಪುಡಿ ಮಾಡ್ಕೊಂಡಾದ ನಂತರ ಅದೇ ಜಾರ್ಗೆ ಸ್ವಲ್ಪ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಇದಕ್ಕೆ 2 ಸ್ಪೂನಷ್ಟು ಬೆಲ್ಲನೂ ಹಾಕಿದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ನೀವು ಬೇಡ ಅಂದರೆ ಸ್ಕಿಪ್ ಮಾಡಿಕೊಡ್ರಿ. ನನಗಂತೂ ಈ ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲನೂ ಸಹ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಡಿಶ್ ಆಗಿರ್ಬೋದು. ಹಾಗಾಗಿ ನಾನು ಮಾತ್ರ ತಪ್ಪದೆ ಎಲ್ಲ ಉಪ್ಪಿನಕಾಯಿಗಳಿಗೂ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಈಗ ಬಂದುಬಿಟ್ಟು ಸಾಸಿವೆ ಎಣ್ಣೆ ಮತ್ತು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಮೆಂತ್ಯನೂ ಸಹ ಹಾಕ್ಕೋಬೋದು. ಈಗ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇಂಗನ್ನು ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕೆಡೋದು ಇಲ್ಲ, ಟೇಸ್ಟೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಇಂಗನ್ನು ಸಹ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಈ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ರೆಡಿ ಆಗೋಗುತ್ತೆ. ಈಗ ಬಂದುಬಿಟ್ಟು ಆವಾಗಲೇ ಹೆಸರುಬೇಳೆನ ಹುರಿದ್ಬಿಟ್ಟು ಸಕ್ಕರೆ ಅದೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಆ ಪುಡಿಗೆ ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈಗ ತುಪ್ಪನ ಒಂದು ಬೌಲ್ ತೊಗೊಂಡಿದ್ನಲ್ಲ, ಅದರಲ್ಲಿ ಒಂದು ಅರ್ಧ ಬೌಲನ್ನು ಹಾಕಿ ಅದಕ್ಕೆ ಈ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ, ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಅರ್ಧ ಅಷ್ಟೇ ತುಪ್ಪ ಹಾಕಿದ್ದೀನಿ. ಅದನ್ನು ನೋಡ್ಕೊಂಡು ಕೊನೆವರೆಗೂ ಹಾಕ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಅದಕ್ಕೆ ಈಗ ನಾವು ಆವಾಗಲೇ ಏನು ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ವಲ್ವ ಹೆಸರುಬೇಳೆ ಮತ್ತು ಸಕ್ಕರೆ, ಅದನ್ನು ಇದರೊಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವನ್ನು ಆಫ್ ಮಾಡ್ಕೊಂಬಿಡ್ಬೇಕು. ಈ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಬೇಕಂದರೆ ಬಾದಾಮಿನೂ ಸಹ ಸೇರಿಸ್ಕೋಬೋದು. ನಾನೀಗ ಏನಂದರೆ ಹುರಿದಿರೋದು ಹೆಸರುಬೇಳೆ, ಸಕ್ಕರೆ, ಏಲಕ್ಕಿ 3 ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋದಿದ್ದು, ತುಪ್ಪ ಹಾಕಿ ಅದಕ್ಕೆ ನಮ್ಗೆ ಯಾವ್ದು ಬೇಕೋ ಅದನ್ನು ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಈ ಪೌಡ್ರನ್ನು ಹಾಕಬೇಕು. ನೋಡಿರಿ, ತುಪ್ಪನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಯಾಕೆ ಅಂತೇಳಿದ್ರೆ ಇದಕ್ಕೆ ಹಾಲು ನೀರು ಏನೂ ಹಾಕೋದಿಲ್ಲ, ಯಾವುದೇ ಪಾಕ ಆಗಿರ್ಬೋದು, ಹಾಲು ನೀರು ಆಗಿರ್ಬೋದು ಏನು ಮಿಕ್ಸ್ ಮಾಡೋದಿಲ್ಲ, ಬರೀ ತುಪ್ಪದಲ್ಲೇ ಉಂಡೆ ಕಟ್ಟಬೇಕು ಆ ಥರ. ಹಂಗಾಗಿ ನಾನು ನೋಡ್ಕೊಂಡು ಕಟ್ಟೋದಕ್ಕೆ ಉಂಡೆ ಕನ್ಸಿಸ್ಟೆನ್ಸಿ ಬರುತ್ತಲ್ವ ಅಲ್ಲಿವರೆಗೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಈಗ ನೋಡಿ ಬಿಸಿ ಇರುತ್ತೆ, ಕೈ ಬಿಸಿ ಆಗುತ್ತೆ. ಯಾಕೆಂದರೆ ಈ ಬಿಸಿ ಇದೆಯಲ್ವ, ಇವಾಗಿನ್ನೂ ತುಪ್ಪ ಒಗ್ಗರಣೆ ಮಾಡಿರೋದಲ್ವ, ಹಂಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ತಣ್ಣಗಾಗಲಿ ಅಷ್ಟೇ, ಕೈ ಆಡಿಸೋ ಥರ. ಈಗ ನೋಡಿರಿ, ಸ್ವಲ್ಪ ತಣ್ಣಗಾಗಿದೆ.
ತಣ್ಣಗಾದ ನಂತರ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಡಿಶ್ ಆಗಿರ್ಬೋದು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡೋದು ತುಂಬಾ ಟೇಸ್ಟನ್ನು ಸಹ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗೂ ಸಹ ಮಿಕ್ಸ್ ಆಗುತ್ತೆ. ಯಾವುದೇ ಆಗಲಿ ಈಗ ಪುಳಿಯೋಗರೆ, ಚಿತ್ರಾನ್ನ ಆ ಥರದ್ದು ಏನೇನು ಮಿಕ್ಸ್ ಮಾಡ್ತೀವಲ್ಲ ನೋಡಿರಿ, ಕೈಯಲ್ಲಿ ಇದನ್ನು ಮಾಡಿದ್ದು ನೋಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದು ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗುತ್ತೆ ಕೈಯಲ್ಲಿ ಮಾಡಿದಾಗ. ಹಾಗಾಗಿ ನೋಡಿರಿ, ತುಪ್ಪನ ನೋಡ್ಕೊಂಡು ನೋಡಿ ಹಾಕ್ಕೊಂಡು ಕಟ್ಟೋದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿರಿ. ಈ ಥರ ಕಟ್ಕೊಂಡ್ಬಿಡ್ಬೇಕು. ಇದು ಹೆಸ್ರು ಉಂಡೆ, ಕಾಳಲ್ಲೂ ಮಾಡ್ಬೋದು, ಹೆಸ್ರು ಕಾಳಲ್ಲೂ ಮಾಡ್ಬೋದು, ಅಥವಾ ಹೆಸ್ರು ಬೇಳೆಯಲ್ಲೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿ. ನಾನು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಅನ್ಹೆಲ್ದಿ ಅನಿಸ್ಬಿಡುತ್ತೆ, ಯಾಕೆಂದರೆ ನಾನು ಗೆಸ್ಟ್ಗಳಿಗೆ ಮಾಡೋದ್ರಿಂದ ಆ ಥರ ಮಾಡಿದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಬೆಲ್ಲನೇ ಹಾಕ್ಕೊಬೋದು, ತುರಿದ್ಬಿಟ್ಟು. ಈ ಮುದ್ದೆ ಬೆಲ್ಲ ಬರುತ್ತಲ್ವ, ಅದನ್ನು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ನಾನು ಅದನ್ನು ಹಾಕ್ತೀನಿ. ಇವಾಗ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ವ. ಗೆಸ್ಟ್ಗಳಿಗೆ ಮಾಡಿದಾಗ ಸಕ್ಕರೆನೇ ಹಾಕಿ ಮಾಡಿದೆ. ಈಗ ಬಂದುಬಿಟ್ಟು ಸಂಜೆ ಆಯಿತು ನೋಡಿರಿ, ಪಕ್ಷಿಗಳೆಲ್ಲ ಚಿಲಿಪಿಲಿ ಗೂಡು ಸೇರ್ಕೊಳ್ಳೋ ಟೈಮು. ಈಗ ಬಂದುಬಿಟ್ಟು ಈಗ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ನು, ಪಾರ್ಟಿಗಳು, ಕಿಟ್ಟಿ ಪಾರ್ಟಿಗಳು, ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ನಾವು ಸಿಹಿ ತಿಂಡಿಗಳಾಗಿರ್ಬೋದು, ಸ್ನ್ಯಾಕ್ಸ್ಗಳಾಗಿರ್ಬೋದು, ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರ ಜೊತೆಗೇ ಈ ಥರ ಕ್ಲೀನಿಂಗೂ ಸಹ, ಮನೆ ಕ್ಲೀನಿಂಗೂ ಸಹ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಮನೇಲಿ ಮಾಡಿದಾಗ ಫಂಕ್ಷನ್ಗಳನ್ನ. ನಾನು ಇದನ್ನು ಒಂದು 15 ಡೇಸ್ಗೊಂದು ಸರಿ ನನ್ನ ರೊಟೀನ್ ಇದು. ಏನಂತ ಹೇಳಿದ್ರೆ 3 ಫ್ಲೋರೂ ಮೇಲ್ಗಡೆಯಿಂದನೂ ಈ ಮೆಟ್ಲುಗಳು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು, ಉಜ್ಜಿ ತೊಳೆದು, ಮತ್ತು ಈ ಗ್ರಿಲ್ಗಳಿಗೆಲ್ಲ ನೀರು ಹಾಕ್ಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ಳೋದು, ಮತ್ತು ಮುಂದೆಗಡೆ ಎಲ್ಲ ಗ್ಲಾಸು ಇದೆಲ್ಲ ಇರುತ್ತಲ್ವ, ಸ್ಟೇರ್ ಕೇಸ್ಗೆ ಹಾಕಿರೋದು, ಅದೆಲ್ಲನೂ ನೋಡಿರಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನನ್ನ 15 ಡೇಸು, 1 ಮಂತು ಇದಕ್ಕೆ ರೊಟೀನ್ ನಂದು. ಮತ್ತು ಈ ಥರ ಯಾವುದಾದ್ರೂ ಕಿಟ್ಟಿ ಪಾರ್ಟೀಸ್ ಇರ್ಬೋದು, ಅಂದರೆ ಯಾಕೆ 2 ಕಿಟ್ಟಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ವರ್ಷಕ್ಕೆ ಒಂದು ವರ್ಷಕ್ಕೆ 2 ಬರುತ್ತೆ, 1 ವರ್ಷಕ್ಕೆ 2 ಅದರಿಂದ ಚೆನ್ನಾಗೇ ಮಾಡಬೇಕಲ್ವ, ಮನೇಲೇ ಮಾಡ್ತೀನಿ ನಾನು ಆದಷ್ಟು. ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. 1 ವರ್ಷಕ್ಕೆ 2 ಬರುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ನಮ್ಮ ನೈಬರ್ಸ್ ಎಲ್ಲರೂ ಮಾಡ್ಕೊಂಡಿರೋದು ಒಂದು ಸಂಘ ಇದೆ. ಅದು ಬಂದುಬಿಟ್ಟು ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ, ಈ ಸೌಂದರ್ಯ ಲಹರಿ, ಈ ಥರ ಮಾಡ್ಕೊತಾ ಇರ್ತೀವಿ ಪ್ರತಿ ವಾರನೂ ಶುಕ್ರವಾರ ಒಬ್ಬೊಬ್ಬರು ಮನೇಲಿ. ಅದನ್ನು ಸಹ 3 ತಿಂಗಳಿಗೆ, 2.5 ತಿಂಗಳಿಗೆ, 3 ತಿಂಗಳಿಗೆ ಒಂದು ಸಾರಿ ಬರುತ್ತೆ. ವರ್ಷದಲ್ಲಿ ಒಂದು 4 ಸಾರಿ ಬರುತ್ತೆ. ಹಾಗಾಗಿ ಅದು 4 ಸಾರಿ, ಇದು ಕಿಟ್ಟಿ ಪಾರ್ಟಿ 2 ಸಾರಿ, 1 ವರ್ಷಕ್ಕೆ 2 ಸಾರಿ ಬರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ನಾನು ಮನೇಲಿ ಮಾಡೋದ್ರಿಂದ. ನೋಡಿರಿ, ಈ ಥರ ಎಲ್ಲ ಕ್ಲೀನಿಂಗೂ ಮಾಡ್ಕೋಬೇಕು. ಇದು ಏನಾದರೂ ಸ್ನ್ಯಾಕ್ಸು, ಸ್ವೀಟ್ಸು ಏನಾದರೂ ಮನೇಲಿ ಮಾಡೋದಾದರೆ ರೆಡಿ ಮಾಡ್ಕೋಬೇಕು, ಮತ್ತು ಕ್ಲೀನಿಂಗೂ ಸಹ ಮಾಡ್ಕೋತಾ ಇರಬೇಕು. ಹಾಗಾಗಿ ಅವತ್ತು 1 ದಿವಸ ಅಥವಾ 2 ದಿವಸ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಬಂದವರು ಸಫಿಷಿಯೆಂಟಾಗಿ ಮನೇಲಿ ಮಾಡಿರೋದು ಅಂತ ತಿಂದ್ಕೊಂಡು ಹೋಗ್ತಾರಲ್ವ, ಅದೇ ನಮಗೆ ಖುಷಿ, ಅದೇ ಸಮಾಧಾನ. ನನಗಂತೂ ಯಾರಾದರೂ ಈ ಥರ ಚೆನ್ನಾಗಿ ಮಾಡಬೇಕು ಅನ್ನೋದು ತುಂಬಾ ಆಸೆ. ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡಿ ತಿಂದ್ರಂತೂ ಇನ್ನೂ ತುಂಬಾ ಖುಷಿಯಾಗತ್ತೆ. ನೋಡಿ, ಈ ಥರ ತುಳಸಿಗೆ ಇದು ಯಾಕೋ ಒಣಗೋಗ್ಬಿಟ್ಟಿತ್ತು, ಯಾಕೋ ಹುಳ ಬಿದ್ದು ಹಂಗೆ ಒಣಗೋಗ್ತಾ ಇತ್ತು. ಅದನ್ನು ಸಹ ಇವಾಗ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮಣ್ಣೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಅದೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹಾಕಿದ್ದೀನಿ. ಮನೇಲಿ ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ದಾರೆ. ಈಗ ನಾನೆಲ್ಲ ಈ ಥರ ಕೆಲಸಗಳು ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಯಾರಿಗೆ ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ಯಾಕೆಂದರೆ ಸದ್ಯಕ್ಕೆ ಬೇಡ ಅಂತಲೇ ಪರ್ಪಸ್ಫುಲ್ಲಾಗೆ ಇಟ್ಕೊಂಡಿಲ್ಲ. ಏಕೆಂದರೆ ನಾವು ಇಟ್ಕೊಬಿಟ್ರೆ ಸೋಮಾರಿಗಳಾಗ್ಬಿಡ್ತೀವಿ. ಅವ್ರ ಕೆಲಸ ಮಾಡಿದ್ರೆ ನಮಗಿರಲ್ವಲ್ಲ ಕೆಲಸ. ಅದಕ್ಕೆ ಆದಷ್ಟು ನೋಡೋಣ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ಆಗದೆ ಇದ್ದಾಗ ಇಟ್ಕೊಳ್ಳೇಬೇಕಲ್ವ, ಅವಾಗ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ಈಗ ಮಕ್ಕಳು ನಮ್ಮ ಮನೇಲಿ ಏನೂ ಮಾಡೋದಿಲ್ಲ. ಯಾಕೆ ಅಂತೇಳಿದ್ರೆ ಅವನು ಚಿಕ್ಕವನು, ಮತ್ತು ಮಗಳು ಕಾಲೇಜ್ಗೆ ಹೋಗ್ತಾಳೆ. ಅವ್ರಿಗೆ ಪಾಪ ಟ್ಯೂಷನ್ನು, ಸ್ಕೂಲು ಅದೇ ಟಯರ್ಡ್ ಆಗಿರುತ್ತೆ. ಹೋಮ್ವರ್ಕು ಅದು ಇದು ಮಾಡ್ಕೊಳ್ಳೋದು ಅವ್ರದ್ದೇ ಇರುತ್ತೆ. ಪಾಪ ನಾನು ಮನೆಗೆ ಬಂದಾಗ ಹಿಂಸೆ ಕೊಟ್ಬಿಟ್ರೆ ಮಾಡಿಕೊಡ್ರಿ ಅಂತ ಅವರಿಗೂ ಬರ್ಡನ್ ಆಗುತ್ತಲ್ವ. ಹಾಗಾಗಿ ನಾನೇನು ಜಾಸ್ತಿ ರಿಸ್ಕ್ ಕೊಡೋಲ್ಲ ಮಕ್ಕಳಿಗೇನು. ಯಾಕೆಂದರೆ ಅವ್ರಿಗೂ ಇದ್ದಿದ್ದೆ, ನಮ್ಮ ವಯಸ್ಸಿಗೆ ಬಂದಾಗ ಅವ್ರು ಮಾಡ್ಕೊಳ್ಳೋದು ಇದ್ದಿದ್ದೆ ಅಲ್ವಾ, ಮಾಡ್ಕೊತಾರೆ ಅವಾಗೆಲ್ಲನೂ ಅಂತೇಳ್ಬಿಟ್ಟು ನಾನೇನು ಅಷ್ಟೊಂದು ರಿಸ್ಕ್ ಕೊಡೋಲ್ಲ. ನೋಡಿ, ಹೊರ್ಗಡೆದೆಲ್ಲ ಕ್ಲೀನ್ ಮಾಡ್ಕೊಂಬಂದು ಈಗ ಸ್ಟವ್ವು, ಪಾತ್ರೆ, ಸಿಂಕು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಗೋಯ್ತು.
12 ಗಂಟೆ ಆಗೋಯ್ತು. ಏನಂತ ಹೇಳಿದ್ರೆ ವರ್ಷದಲ್ಲಿ ಒಂದೆರಡು ಸಾರಿ ಅಷ್ಟೇ ಅಲ್ವಾ, ಏನಾಗಲ್ಲ, ಒಂದು ದಿವಸ ರಿಸ್ಕ್ ತೊಗೊಳ್ಳೋಣ ಅಲ್ವಾ. ನೋಡಿರಿ 12 ಗಂಟೆ ಆಗೋಯ್ತು. ಈಗ ಮತ್ತೆ ಎಷ್ಟು ಗಂಟೆಗೆ ಮಲ್ಕೊಂಡ್ರು ಬೆಳಗ್ಗೆ ಮಾತ್ರ ಅರ್ಲಿ ಮಾರ್ನಿಂಗ್ 4:15. ಇವತ್ತು ಮಾತ್ರ ಲೇಟಾಗಿ ಮಲ್ಕೊಂಡೆ ಅಂತ 5:15 ಎದ್ದಿದ್ದೀನಿ. 5:15 ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ನಾನು ಒಂದು ಅರ್ಧ ಲೀಟ್ರ್ ಬಿಸಿ ಬಿಸಿ ನೀರನ್ನು ಕುಡಿಲೇಬೇಕು. ಕುಡ್ದಾದ ನಂತರ ನನ್ನ ಎಲ್ಲ ರೊಟೀನು ಸ್ಟಾರ್ಟ್ ಆಗುತ್ತೆ. ಏನಂತ ಹೇಳಿದ್ರೆ ಬಿಸಿನೀರು ಕುಡ್ಕೊತಾನೆ ಬೇರೆ ಎಲ್ಲ ಕೆಲಸನೂ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ಒಂದೇ ಕೆಲಸ ಮಾಡ್ಕೊಂಡು ನೀರು ಕುಡಿತಾನೇ ಕೂತ್ಕೊಂಡ್ರೆ ನಮ್ಮ ಕೆಲಸಗಳು ಆಗಲ್ಲ. ಅದು ಈ ಥರ ಸಿಚುಯೇಷನ್ ಇದ್ದಾಗ ಬೇರೆ ಟೈಮಲ್ಲಿ ಆರಾಮಾಗಿ ಕುಡ್ಕೋಬೋದು. ನೋಡಿರಿ ಹೆಸರುಬೇಳೆ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ, ಮತ್ತು ಸಬ್ಜಾ ಸೀಡ್ಸನ್ನು ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದ್ದೀನಿ 1 ಸ್ಪೂನು. ಇದು ಅಷ್ಟೇ ಹೈ ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು ಡಯಟ್ ಮಾಡ್ತಕ್ಕಂಥವ್ರಿಗೆ. ಹಾಗಾಗಿ ನೀರು ಕುಡಿದ್ಬಿಟ್ಟು ಬೆಳಗ್ಗೆ ವಾಕಿಂಗ್ ಬಂದೆ. ವಾಕಿಂಗ್ ಅಂತೂ ಒಂಥರ ನನಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಈ ಡ್ರಿಂಕರ್ಸ್ ಹೆಂಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ವ, ಹಂಗೆ ನನಗೆ ಈ ವಾಕಿಂಗು ಒಂದು 10,000 ಮಿನಿಮಮ್ ಅಂದರೆ ಒಂದು 10,000 ಮಾಡಿಲ್ಲ ಅಂದರೆ ಒಂಥರ ನಿದ್ದೆನೇ ಬರಲ್ಲ. ಅವತ್ತು ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನಂತೂ. ನೋಡಿ ಬೆಳಗ್ಗೆ ಸೂರ್ಯ ಹುಟ್ಟು ಬರ್ತಾ ಇದ್ದಾನೆ. ನಾನು ಸಹ ವಾಕಿಂಗ್ ಮಾಡೋದಕ್ಕೆ ಬಂದೆ. ನ್ಯಾಪ್ಕಿನ್ಗಳನ್ನೆಲ್ಲ ತೊಳೆದು ಒಣಗಾಕಿದ್ದೆ, ಕಿಚನ್ ಟವಲ್ಸ್ ಎಲ್ಲನೂ. ನೋಡಿರಿ ಈಗ ಸ್ಟಾರ್ಟ್ ಮಾಡಿಕೊಂಡೆ ವಾಕಿಂಗ್ ಮಾಡೋದಕ್ಕೆ. ಈಗ ಮಿನಿಮಮ್ ಅಂದರೆ 1 ಅವರ್ ಆದರೂ ವಾಕಿಂಗ್ ಮಾಡ್ತೀನಿ. ಇಲ್ಲಾಂದರೆ ಟೈಮ್ ಇತ್ತು ಅಂದರೆ 1.5 ಗಂಟೆ ಮಾಡಿಬಿಡ್ತೀನಿ ವಾಕಿಂಗು. ನೋಡಿರಿ 8,286 ಸ್ಟೆಪ್ ಆಗೋಯ್ತು. ಈಗ ಮುಗಿಸ್ಕೊಂಡು ಬಂದುಬಿಟ್ಟು ಈಗ ತಿಂಡಿ ಮಾಡ್ಕೋಬೇಕಲ್ವ. ನೋಡಿರಿ ಮನೆಯವ್ರೂ ಸಹ ಇವತ್ತು ಸೋಮವಾರ ಆಗಿರೋದ್ರಿಂದ ಅವರು ಶೆಟ್ಟಲ್ಗೆ ಹೋಗಲ್ಲ. ಅವರು ಸಹ ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತಾರೆ ಬೆಳಗ್ಗೆ 5:30 ಎದ್ಬಿಟ್ಟು. ಹಾಗಾಗಿ ಸೋಮವಾರ ಒಂದು ದಿವಸ ಅವರು ಗ್ಯಾಪ್ ಕೊಡ್ತಾರೆ. ಅವರು ಹೋಗಿಲ್ಲ ಸೋಮವಾರ. ಇದು ಸೋಮವಾರದ ಬೆಳಗಿನ ಜಾವದ ವಿಡಿಯೋ ಇದು. ಹಾಗಾಗಿ ನಾನು ಬಂದುಬಿಟ್ಟು ವಾಕಿಂಗ್ ಮಾಡ್ಕೊಂಬಂದ್ಬಿಟ್ಟು ಈ ಥರ ಶುಂಠಿ ಕ್ಯೂಬ್ಸ್ ಹಾಕಿ ಮಾಡಿಟ್ಟಿರ್ತೀನಿ, ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಕುಡಿತೀನಿ. ಈಗ ಚಟ್ನಿಗೆ ಮತ್ತು ಪಲ್ಯಕ್ಕೆ ಈ ಪುದೀನ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಪುದೀನ ಜ್ಯೂಸ್ ಮಾಡಿರೋದು ನಾನಿಲ್ಲಿ ಸ್ಕಿಪ್ ಆಗಿದೆ, ಅದು ವಿಡಿಯೋ ಶೇರ್ ಮಾಡಿಲ್ಲ. ಪುದೀನ ಜ್ಯೂಸನ್ನು ಸಹ ಮಾಡ್ಕೊತೀನಿ. ಈಗ ಕಡಲೆಬೀಜ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿರಿ ನೀವು ಹೆಂಗೆ ನೀಟಾಗಿಟ್ರು ಆ ಸೀಮೆಗಳು ಇರುವೆಗಳು ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ಬಂದುಬಿಡ್ತವೆ ಇರುವೆ. ಈಗ ನೋಡಿರಿ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಕೋಲ್ಡ್ ನೀರು ಹಾಕೋದ್ರಿಂದ ಬೆಣ್ಣೆ ಬೇಗ ಬರುತ್ತೆ. ಹಂಗಾಗಿ ಸ್ವಲ್ಪ ನೀರನ್ನು ಒಂದು ಬಟ್ಲಲ್ಲಿ ತುಂಬಿ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ 1 ಗಂಟೆ ಇಟ್ಬಿಟ್ಟು ಆಮೇಲೆ ಹಾಕಿ ಮಜ್ಜಿಗೆ ಕಡಿಯೋದ್ರಿಂದ ಬೇಗ ಬೆಣ್ಣೆ ಬರುತ್ತೆ. ಈಗ ಕಡಲೆ ಬೀಜನೂ ಖಾಲಿ ಆಗಿತ್ತು, ಅದನ್ನು ಸಹ ರಿಫಿಲ್ ಮಾಡಿಕೊಂಡು ನೋಡಿರಿ ಈ ಥರ ಸೀಮೆಗಳು ತಿಂದಾಕ್ಬಿಡ್ತವೆ ಕಡಲೆ ಬೀಜ ಎಲ್ಲನೂ. ಹಾಕಬೇಕಾದ್ರಂತೂ ಒಗ್ಗರಣೆಗೆ ತುಂಬಾ ನೋಡಿ ಅವೆಲ್ಲ ಕ್ಲೀನ್ ಮಾಡೇ ಹಾಕ್ಕೋಬೇಕು, ಹಂಗಾಗ್ಬಿಟ್ಟಿದೆ. ಈಗ ಕಡಲೆ ಬೀಜ ಹುರ್ಕೊಂಬಿಟ್ಟು ನೋಡಿರಿ ಅದನ್ನ ಕೆಲಸ ಮಾಡ್ಕೊತಾನೆ ನಾನು ಹಿಂಗೆ ಶುಂಠಿ ನೀರನ್ನು ಕುಡಿತೀನಿ. ಕಡಲೆಕಾಯಿ ಬೀಜ ಚಟ್ನಿ ನನಗೆ, ನಮ್ಮನೆಯವ್ರಿಗೆ ಸಪ್ರೇಟಾಗಿ ಬೇಳೆ ದೋಸೆ, ಮಕ್ಕಳಿಗೆ ಬೇರೆ ದೋಸೆ. ಅಂದರೆ ಅವ್ರಿಗೆ ಬಂದುಬಿಟ್ಟು ಮಾಮೂಲಿ ಅಕ್ಕಿ ಅಂದರೆ ಅಕ್ಕಿ ಬೇಳೆ ಉದ್ದಿನಬೇಳೆ ಅಕ್ಕಿ ನೆನೆಸಿ ಫರ್ಮೆಂಟೇಷನ್ ಮಾಡಿರೋ ಹಿಟ್ಟಲ್ಲಿ ಅವರಿಗೆ ದೋಸೆ ಮಾಡ್ತೀನಿ. ಇದು ಬಂದುಬಿಟ್ಟು ಪ್ಯೂರ್ ಎಳ್ಳೆಣ್ಣೆ, ನಾನೇ ಮನೇಲಿ ಮಾಡ್ಕೊಂಡಿರೋದು. ಎಳ್ಳನ್ನು ಹಾಕಿ 1 kg ಎಳ್ಳಿಗೆ ಅಷ್ಟು ಬಂದಿದೆ ಆಯಿಲು. ಪ್ಯೂರು ಎಳ್ಳೆಣ್ಣೆ ಇದು. ನಾನು ಸ್ವಲ್ಪ ಬೆಳಗ್ಗೆ ಹೊಟ್ಟೆ ಮಸಾಜ್ ಮಾಡ್ಕೊತಾ ಇರ್ತೀನಿ ಅದರಲ್ಲಿ, ಯಾವಾಗಾದರೂ ಟೈಮ್ ಇದ್ದಾಗ. ಹಂಗಾಗಿ ಅದನ್ನು ಬಿಸಿ ಮಾಡ್ಕೊತಾ ಇದ್ದೆ ಮಾಡ್ಕೊಳ್ಳೋಕ್ಕೆ. ಈಗ ಆಲೂಗಡ್ಡೆ ಪಲ್ಯಕ್ಕೆ ಅದನ್ನು ಸಹ ಬೇಯಿಸಿಟ್ಟಿದ್ದೀನಿ. ಈಗ ನಾನು ಅರ್ಲಿ ಮಾರ್ನಿಂಗ್ 1 ವೀಕು ಈ ಥರ ತುಪ್ಪ ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ 1 ಸ್ಪೂನ್ ತುಪ್ಪ ತಿಂತೀನಿ. ಇಲ್ಲ ಅಂದರೆ ವರ್ಜಿನ್ ಕೋಕೋನಟ್ ಆಯಿಲು ಅದನ್ನು 1 ಸ್ಪೂನ್, ಅದೊಂದು ವೀಕು ಮಾಡ್ಕೊತೀನಿ. ನೋಡಿರಿ ತುಳಸಿ ಗಿಡ ಎಲ್ಲನೂ ಕ್ಲೀನ್ ಮಾಡಿ ತುಳಸಿ ಗಿಡ ಹಾಕಿ ಅದಕ್ಕೂ ಸಹ ಚಿಕ್ಕದಾಗಿ ಎಲ್ಲ ತೊಳೆದು ಬೆಳಗ್ಗೆನೇ ರಂಗೋಲಿ ಹಾಕಿ ಸ್ವಲ್ಪ ಹೂವಿಟ್ಟು ಹೊರ್ಗಡೆ ಕೆಲಸನೂ ಮುಗೀತು ಅದ್ರ ಜೊತೆಗೇ. ಈಗ ಕಿಟ್ಟಿ ಪಾರ್ಟಿಗೆ ಸ್ವಲ್ಪ ಪನ್ನೀರ್ದೇನಾದರೂ ಕರಿ ಡಿಶ್ ಆ ಥರ ಮಾಡೋಣ ಅಂತೇಳ್ಬಿಟ್ಟು ಪನ್ನೀರ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಹಾಲು ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಪನ್ನೀರು ರೆಡಿ ಮಾಡ್ಕೊಳ್ಳೋಕ್ಕೆ. ಈಗ ಬಂದುಬಿಟ್ಟು ಕಡಲೆ ಬೀಜದ ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿನ ಮಾಡಿಕೊಂಡು ಅದನ್ನು ತೆಗೆದುಬಿಟ್ಟು ಆವಾಗಲೇ ಬೇಳೆ ನೆನೆಸಿದ್ನಲ್ವ, ಕಡಲೆಬೇಳೆ ಮತ್ತು ಹೆಸರು ಬೇಳೆ, ಅದನ್ನು ಸಹ ಮಿಕ್ಸಿ ಮಾಡ್ಕೊತೀನಿ. ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ.
ನೆಂದಿದೆ. ಒಂದು 2 ಅವರ್ ನೆಂದರೆ ಸಾಕಿದು. ಅದಕ್ಕೆ ನೆನೆಸಿ ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು, ಬೇಕಾದರೂ ಒಂದು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೋಬೋದು. ಈ ಬೇಳೆ ಎಲ್ಲನೂ ಕಾಳು ಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ಒಂದು ಚಿಟಿಕೆಯಷ್ಟು ಇದೇನು ಇಂಗನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟನ್ನು ಸಹ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕನ್ನು ಸಹ ಅವಾಯ್ಡ್ ಆಗುತ್ತೆ. ಇಲ್ಲಿ ನೋಡಿ ಬೆಣ್ಣೆ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ. ಒಂದಕ್ಕೆ ತುಪ್ಪ ಹಚ್ತೀನಿ, ಒಂದಕ್ಕೆ ಬೆಣ್ಣೆ ಹಚ್ತೀನಿ. ನೋಡಿ ಹಂಚಿಗೆ ತುಪ್ಪ ಹಚ್ಬಿಟ್ಟು ಸ್ವಲ್ಪ ಈ ಬೇಳೆ ದೋಸೆನ ಹಾಕ್ಕೋತಾ ಇದ್ದೀನಿ. ಈ ಪುದೀನ ಹಾಕಿರೋದ್ರಿಂದ ಸ್ವಲ್ಪ ಆ ಥರ ಗ್ರೀನಿಶ್ ಬಂದಿದೆ. ಪಾಲಕ್ ಆದರೂ ಹಾಕ್ಕೋಬೋದು, ಪುದೀನ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ರುಬ್ಕೊಳ್ಳೋದಕ್ಕೆ ನೀವು ಏನು ಇಷ್ಟ ಆಗುತ್ತೋ ನೀವು ಸೊಪ್ಪುಗಳನ್ನ ಮಿಕ್ಸ್ ಮಾಡ್ಕೋಬೋದು. ನೋಡ್ರಿ ಈ ಥರ ತೆಳುವಾಗಾದರೂ ಹಾಕ್ಕೋಬೋದು ಅಥವಾ ಸ್ವಲ್ಪ ದಪ್ಪವಾಗಾದ್ರೂ ಹಾಕ್ಕೋಬೋದು. ತಳಕ್ಕೆ ಸ್ವಲ್ಪ ತುಪ್ಪ ಹಚ್ಚಿರೋದ್ರಿಂದ ಎದ್ದು ಬಂದುಬಿಡುತ್ತೆ, ತುಂಬ ತೆಳುವಾಗಿ ಎಳಿತೀನಿ ಅಂತ ಹೋದರೆ. ಹಾಗಾಗಿ ಮೀಡಿಯಮ್ಮಾಗೆ ಹಾಕ್ಕೊಂಡಿದ್ದೀನಿ. ನೀವು ತಳಕ್ಕೇನು ಎಣ್ಣೆ ಹೆಚ್ಚಿದೆ ನೀರು ಹಾಕಿ ಈಗ ಮಸಾಲೆ ದೋಸೆ ಹಾಕ್ತೀವಲ್ಲ ಆ ಥರ ನೀಟಾಗಿ ಒರೆಸ್ಕೊಂಬಿಟ್ರೆ ತುಂಬ ತೆಳುವಾಗೂ ಬರುತ್ತೆ. ಈ ಥರನೂ ಚೆನ್ನಾಗಿರುತ್ತೆ, ಆ ಥರನೂ ಚೆನ್ನಾಗಿರುತ್ತೆ. ನಾನು ಮೇಲ್ಗಡೆ ಒಂಚೂರು ತುಪ್ಪ ಹಚ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪನಾದರೂ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೇಲೆ ಈ ಥರ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಮೇಲ್ಗಡೆ ಎಲ್ಲನೂ ನೀಟಾಗಿ ಬೇಯುತ್ತೆ. ಬೇಳೆ ಅಲ್ವಾ, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಉಲ್ಟಾ ತಿರುವಾಕೂ ಸಹ ಬೇಯಿಸ್ಕೊಂಡು ತಿಂದ್ಕೊಂಡ್ರೆ ಕಡಲೆ ಬೀಜದ ಜೊತೆ ಬೆಳಗ್ಗೆನೇ ಹೈ ಪ್ರೋಟೀನ್ ದೋಸೆ ಚಟ್ನಿ, ಕಡಲೆಕಾಯಿ ಬೀಜದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಏಕೆಂದರೆ ಬೆಳಗ್ಗೆನೇ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಇನ್ಸುಲಿನ್ ಸ್ಪೈಕ್ ಆಗೋದಿಲ್ಲ. ಹಾಗಾಗಿ ಶುಗರ್ ಇರೋರ್ಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಈಗ ಇನ್ನೊಂದು ದೋಸೆಗೆ ಮೇಲ್ಗಡೆ ಬೆಣ್ಣೆ ಹೆಚ್ಚ್ತಾ ಇದ್ದೀನಿ. ತುಪ್ಪನಾದರೂ ಹಾಕ್ಕೋಬೋದು, ಬೆಣ್ಣೆನಾದರೂ ಹಾಕ್ಕೋಬೋದು. ಈಗ ಇನ್ನೊಂದು ದೋಸೆ ಹಾಕಿಬಿಟ್ಟು ಈಗ ನಮ್ಮನೆಯವರು ಹೊರಟಿದ್ದಾರೆ, ಅವ್ರಿಗೆ ಟಿಫನ್ ಹಾಕ್ಕೊಡ್ಬೇಕಲ್ವ, ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಏಕೆಂತ ಹೇಳಿದ್ರೆ ಅವರು ಇವತ್ತು ಸೋಮವಾರ ಆಗಿರೋದ್ರಿಂದ ಬೇಗ ಹೊರಟ್ಬಿಟ್ಟಿದ್ದಾರೆ. ಏಕೆಂದರೆ ಇವತ್ತೇನು ಶಟಲ್ ಕಾಕಿಲ್ವಲ್ಲ, ಹಾಗಾಗಿ ಬ್ಯಾಡ್ಮಿಂಟನ್ನು ಬೇಗನೆ ಹೊರಟಿದ್ದಾರೆ. ಅವ್ರಿಗೆ ಟಿಫನ್ ಕೊಡ್ತಾ ಇದ್ದೀನಿ. ಈಗ ನಾನು ಸಹ ನಮ್ಮದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ ನಾನು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ಹಿಂದಿನ ದಿವಸ 4 ಗಂಟೆ, 3:30ಇಂದ 4 ಗಂಟೆ ಆಗೋಗ್ಬಿಡುತ್ತೆ. ನಾವು ಊಟ ಮಾಡಿ ತಟ್ಟೆ ಎತ್ತಿಗೋ ಅಷ್ಟೊತ್ತಿಗೆ 4 ಗಂಟೆ, ಮಗಳು ಬಂದುಬಿಡ್ತಾಳೆ ಅಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಆದ್ದರಿಂದ 4 ಗಂಟೆಗೆ ಮಾಡಿದ್ರೆ ನೆಕ್ಸ್ಟ್ ಡೇ 10 ಗಂಟೆಗೆ ನಾವು ತಿನ್ನೋದು. ಹಂಗಾಗಿ 18 ಅವರ್ಸ್ ಆಗುತ್ತಲ್ಲ, 18 ಅವರ್ಸ್ ಫಾಸ್ಟಿಂಗು, 6 ಅವರ್ಸು ಈಟಿಂಗು ಅನ್ನೋ ಥರ, ಈಟಿಂಗ್ ವಿಂಡೋ ಆ ಥರ ಮಾಡ್ಕೊಂಡಿದ್ದೀವಿ. ಏನೋ ಮಾಡ್ತಾ ಇದ್ದೀವಿ, ನೋಡೋಣ. ಹಾಗೆಯೇ ಹೀಗಿತ್ತು ನನ್ನ ಕಿಟ್ಟಿ ಪಾರ್ಟಿ ಪ್ರಿಪ್ರೇಷನ್ನು 2 ದಿವಸನೂ. ಕೊನೆಯ ತನಕ ವಿಡಿಯೋ ನೋಡಿದೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು.